ನಡೆಸಿಕೊಂಡು ಬಂದಿರುವಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ 2025 ಈ ಒಂದು ಕಾರ್ಯಕ್ರಮದ ಆರಂಭವಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನು ಇವತ್ತು ಅದ್ಧೂರಿಯಾಗಿ ಹಳ್ಳಿಯಲ್ಲಿ ಸಂಘಟನೆಗಳು ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ. ನಾನು ಸಹ ಬೆಳಗ್ಗೆ 2 ಕಾರ್ಯಕ್ರಮ ಮುಗಿಸಿ ಇದು 3ನೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದೆ. ಈ ವರ್ಷ ಅಂತೂ ಒಂದು ಹಬ್ಬದ ಮಾದರಿಯಲ್ಲಿ ಈ ಕಾರ್ಯಕ್ರಮ ಜನಜಾಗೃತಿ ಮೂಡಿಸ್ತಕ್ಕಂಥದ್ದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕಾರ್ಯಕ್ರಮವನ್ನು ರೂಪಿತಗೊಂಡಿದೆ. ಅತ್ಯಂತ ಸಮಾಜದ ಕಟ್ಟಕಡೆ ಇರುವ ಜನರಿಗೆ ನ್ಯಾಯ ದೊರಕಿಸುವ ಕೆಲಸವನ್ನು ಈ ಹಬ್ಬದ ದಿನ ಇವತ್ತು ಎಲ್ಲ ಕಡೆ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಂಜುನಾಥ್ ಗಿಳಿಯವರವರ ನೇತೃತ್ವದಲ್ಲಿ ನಾನು ನೋಡಿದ್ದೇನೆ. ಈ ಹೋರಾಟ ಒಂದು ದಿನದ ಹೋರಾಟ ಅಲ್ಲ, ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದದ್ರಿಂದ ಸಂಘಟನೆಗಳು ಇವತ್ತು ಜೀವಂತವಾಗಿದೆ. ಸಂಘಟನೆಯನ್ನು ಅದನ್ನು ಅಚ್ಚುಕಟ್ಟಾಗಿ ಯಾವುದೇ ಒಂದು ವರ್ಗದ ಮೇಲೆ ಹೋಗದೆ ನಮ್ಮ ಹಕ್ಕನ್ನು ಪಡಿಬೇಕನ್ನೋ ದೃಷ್ಟಿಕೋನದಲ್ಲಿ ಇವತ್ತು ಹಳ್ಳಿಯಲ್ಲಿ ಸಂಘಟನೆಯನ್ನು ಮಾಡಿ ಆ ಸಂಘಟನೆ ಮೂಲಕ ಇವತ್ತು ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಆಗಿದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ನೋಡಿದ್ದೇನೆ ರಾಜ್ಯಾದ್ಯಂತ ಇಂಥ ಸಂಘಟನೆಗಳು ಇದೆ. ಆದರೆ ನಮ್ಮಲ್ಲಾಗ್ತಕ್ಕಂಥ ಸಂಘಟನೆಯಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ಜೋಡಣೆ ಮಾಡಿ ಅವರಿಗೆ ಅವರ ಹಕ್ಕನ್ನು ಕೊಡಿಸುವಲ್ಲಿ ಸರ್ಕಾರವನ್ನು ಎಚ್ಚರಿಕೆ ಮಾಡ್ತಕ್ಕಂಥ ಒಂದು ಒಳ್ಳೆ ಸಂಘಟನೆ ಇದ್ದರೆ ಅದು ಉಡುಪಿ ಜಿಲ್ಲೆ ದಲಿತ ಸಂಘರ್ಷ ಸಮಿತಿ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಸಂಘಟನೆ ಮಾಡಿ ಯಶಸ್ವಿಯಾಗಿದ್ದಾರೆ. ಮುಂದೂ ಸಹ ತಮ್ಮ ಹಕ್ಕಿಗೆ ಚ್ಯುತಿಬಾರದ ರೀತಿಯಲ್ಲಿ ನಾವೆಲ್ಲ ಸೇರಿ ಅದಕ್ಕೆ ಹಕ್ಕಿಗೋಸ್ಕರ ಹೋರಾಟವನ್ನು ಮಾಡುವ ಮೂಲಕ ಈ ಸಂಘಟನೆ ಜೀವಂತ ಆಗಿಟ್ಟು ಸಮಾಜದ ಅಂಬೇಡ್ಕರ್ ಏನು ಕನಸೇನಿದೆ ಅದನ್ನು ಅನುಷ್ಠಾನ ಮಾಡುವ ಕೆಲಸದಲ್ಲಿ ನಾವೆಲ್ಲ ತೊಡಗಿಸ್ಕೊಳ್ಳೋಣ ಅಂತೇಳಿ ನಾವೆಲ್ಲ ಅಣ್ಣ ತಮ್ಮನಾಗಿ ಇದ್ದು ಆ ಒಂದು ಸೌಹಾರ್ದ ಬಾಳನ್ನು ಬಾಳಲಿಕ್ಕೋಸ್ಕರ ಇಲ್ಲಿ ಶಾಂತಿ ಸೌಹಾರ್ದವನ್ನು ಈ ರೀತಿಯಲ್ಲಿ ಬದುಕಲಿಕ್ಕೆ ಈ ಸಂಘಟನೆಗಳು ಬೇಕು. ನಮಗೆ ಆ ಮೂಲಕ ಈ ಸಂಘಟನೆ ಬೆಂಬಲ ಕೊಡಬೇಕಂತ ಕೇಳಿಕೊಂಡು ತಮಗೆಲ್ಲ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಂಬೇಡ್ಕರ್ ಅವರ
ಕನಸು, ಅವರ ಹೋರಾಟ, ಅವರ ಜೀವನ ಗಾಥೆಯನ್ನು ಈ ಸಮಾಜದಲ್ಲಿ ಜೀವಂತ ಇಡಲಿಕ್ಕೆ ಹಾಗೂ ಅವರ ಮಹಾನ್ ತ್ಯಾಗದಿಂದ ಪ್ರೇರಣೆ ಪಡೆದು ನಾವೆಲ್ಲ ಈ ಸಮಾಜದಲ್ಲಿ ಇನ್ನೂ ವಂಚಿತ ಸಮುದಾಯ ಯಾರೆಲ್ಲ ಇದ್ದಾರೆ, ಈ ಸಮಾಜದಲ್ಲಿ ಧ್ವನಿ ಇಲ್ಲದ ಜನ ಸಮುದಾಯ ಯಾರೆಲ್ಲ ಇದ್ದಾರೆ ಅವರಿಗೆ ಸಂವಿಧಾನಬದ್ಧ ಹಕ್ಕುಗಳನ್ನು ಒದಗಿಸಿಕೊಡಲಿಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದವನ್ನು ಕಟ್ಟಿಕೊಂಡು ವರ್ಷದ 365 ದಿನವೂ ಕೂಡ ನಮ್ಮ ಮಾನ್ಯ ಶಾಸಕರಾದ ಗೋಪಾಲ್ ಪೂಜಾರಿ ಅವರು ಹೇಳಿದ ಹಾಗೆ ವರ್ಷದ 365 ದಿವಸಗಳು ಕೂಡ ಒಂದಿಲ್ಲೊಂದು ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಭಾಗವಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಒಂದು ಹಬ್ಬದ ಮಾದರಿಯಲ್ಲಿ ಆಚರಣೆ ಮಾಡಬೇಕೆನ್ನುವ ಜಿಲ್ಲಾ ಸಮಿತಿಯ ನಿರ್ಣಯದಂತೆ ನೀವೆಲ್ಲ ಇವತ್ತು ಇಲ್ಲಿ ಸೇರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭ ಅಲ್ಲ. ಈ ಕಾರ್ಯಕ್ರಮದ ಸಾಫಲ್ಯತೆಗೋಸ್ಕರ ನಮ್ಮ ಅನೇಕ ಕಾರ್ಯಕರ್ತರು ಗ್ರಾಮ ಶಾಖೆಯಿಂದ ಹಿಡಿದು 7 ತಾಲೂಕಿನ ನಮ್ಮ ತಾಲೂಕು ಸಮಿತಿಗಳು, ಜಿಲ್ಲಾ ಸಮಿತಿ, ನನ್ನ ಸಹೋದ್ಯೋಗಿ ಮಿತ್ರರುಗಳು ಕೂಡ ಅಹರ್ನಿಶಿ ದುಡಿದು ಈ ಕಾರ್ಯಕ್ರಮವನ್ನು ಇಷ್ಟರ ಮಟ್ಟಿಗೆ ಸಕ್ಸಸ್ ಆಗಲಿಕ್ಕೆ ಕಾರಣರಾಗಿದ್ದಾರೆ. ನಿಮಗೆಲ್ಲರಿಗೂ ಕೂಡ ನಾನು ಜಿಲ್ಲಾ ಸಮಿತಿಯ ಪ್ರಧಾನ ಸಂಚಾಲಕನಾಗಿ ಆರಂಭದಲ್ಲಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳಿಕ್ಕೆ ಬಯಸ್ತೇನೆ. ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವ ನನ್ನ ಆತ್ಮೀಯರು, ನಮ್ಮ ನಾಯಕರು, ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾದ ಸುಂದರ ಮಾಸ್ಟರ್ ಅವರೇ, ಬಹಳ ಚೇತೋಹಾರಿ ಮಾತುಗಳಿಂದ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ನೀಡಿದ ನಮ್ಮ ನಾಯಕರಾದ ಗೋಪಾಲ್ ಪೂಜಾರ್ರೆ, ವೇದಿಕೆಯಲ್ಲಿರುವ ನನ್ನೆಲ್ಲ ಬಂಧುಗಳೇ, ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಅಂಶ ಅಂತ ಹೇಳಿದರೆ ಅದು ಭೀಮ ಸಾರಥಿ ಪ್ರಶಸ್ತಿಯನ್ನು ವಿತರಣೆ ಮಾಡೋದು, ಅದನ್ನು ನಾವು ಪುರಸ್ಕಾರವನ್ನು ಪ್ರದಾನ ಮಾಡುವಂಥದ್ದು. ಅಂಥ ಭೀಮ ಸಾರಥಿ ಪ್ರಶಸ್ತಿಯನ್ನು ಇವತ್ತು ಪಡೀಲಿಕ್ಕೆ ಎಲ್ಲ ರೀತಿಯ ಯೋಗ್ಯತೆ ಅರ್ಹತೆಯನ್ನು ಇಟ್ಟುಕೊಂಡು ಈ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಸನ್ಮಾನ್ಯ ಅಶೋಕ್ ಕುಮಾರ್ ಶೆಟ್ಟರು ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಮಾಡಲಿಕ್ಕೆ ಬಯಸ್ತೇನೆ. ಹಾಗೆ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ನಾನಿವತ್ತು ಪ್ರಧಾನ ಭಾಷಣ ಮಾಡಬೇಕು ಅಂತ ಹೇಳಿ ನಮ್ಮ ಕರಪತ್ರದಲ್ಲಿ ಹಾಕಿತ್ತು. ಆದರೆ ನಾವು ಸಮಯದ ಅಭಾವದಿಂದ ಪ್ರಧಾನ ಭಾಷಣ ಮಾಡಲಿಕ್ಕೆ ಸಮಯ ಇಲ್ಲ.